ಮಂಡ್ಯ ಜಿಲ್ಲೆಯಲ್ಲಿ ಮಹಿಳಾ ಮೀಸಲಾತಿ ವಿಚಾರವಾಗಿ ರಾಜಕೀಯ ಕದನ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳ ಕಾರ್ಯಕರ್ತರ ಪರ ಮತ್ತು ವಿರೋಧ ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ದಾರೆ. ಇದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಹುಟ್ಟುಹಾಕಿದ್ದು, ನಿನ್ನೆ ಮಹಿಳಾ ಮೀಸಲಾತಿ ಮಸೂದೆ ವಿರೋಧಿಸಿ ಕಾಂಗ್ರೆಸ್ ಮಹಿಳಾ ಘಟಕದ ಸದಸ್ಯರು ಪ್ರತಿಭಟನೆ ನಡೆಸಿದ್ರು. ಮಹಿಳೆಯರಿಗೆ ಮೀಸಲಾತಿ ನೀಡುವುದರ ವಿರುದ್ಧ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದು, ಇಂದು ಮದ್ದೂರು ತಾಲೂಕು ಮಹಿಳಾ ಘಟಕದ ಸದಸ್ಯರು ಮಹಿಳಾ ಮೀಸಲಾತಿ ಪರವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಿಲುವನ್ನ ಖಂಡಿಸಿದ್ದು, ಮದ್ದೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಹಿಳಾ ಮೀಸಲಾತಿಗೆ ಸೋಲಾಗಲು ಕಾರಣರಾದ ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನ ಕೂಗಲಾಗಿತ್ತು. ಪ್ರತಿಭಟನಾಕಾರರು ಪಕ್ಷದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಮದ್ದೂರು ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ದಿವ್ಯಾ ರಾಮಚಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿತ್ತು. ಪಟ್ಟಣದ ಐಬಿ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ಪ್ರತಿಭಟನಾಕಾರರು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಮಹಿಳಾ ಮೀಸಲಾತಿ ಜಾರಿಗೆ ತರಬೇಕೆಂದು ಒತ್ತಾಯಿಸಿದ್ದು, ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಘೋಷಣೆಗಳನ್ನ ಕೂಗಲಾಗಿದೆ. ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಪಕ್ಷದ ನಿಲುವನ್ನ ಖಂಡಿಸಲಾಗಿದ್ದು, ಈ ಘಟನೆಗಳು ಮಂಡ್ಯ ಜಿಲ್ಲೆಯ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಒಂದು ನಿಮಿಷ ಈ ಕಡೆ ಬನ್ನಿ, ನೀವು ಈ ಕಡೆ ಬನ್ನಿ, ಈ ಕಡೆ ಬನ್ನಿ ನೀವು ಸರ್. ಈಗ ಮೆಮೊರಾಂಡಮ್ ನಾವು ಮಹಿಳಾ ಮೀಸಲಾತಿ ಕಾಂಗ್ರೆಸ್ ನಮ್ಮ ಎಲ್ಲ ಒಂದು ಮೀಸಲಾತಿ ಇವತ್ತು ನಮ್ಮ ಮದ್ದೂರು ಮಹಿಳಾ ತಂಡದಿಂದ ಜೆಡಿಎಸ್ ಮಹಿಳಾ ತಂಡದಿಂದ ನಾವು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಮಹಿಳಾ ಮೀಸಲಾತಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಕೊಡ್ತಾ ಇದ್ದೀವಿ. ಕಾರಣ ಇಷ್ಟೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ 27 ವರ್ಷದಿಂದ ಸತತವಾಗಿ ಕಾಯ್ತಾ ಇದ್ದೀವಿ ನಾವು ಮಹಿಳೆಯರು, ನಮಗೊಂದು ರಿಸರ್ವೇಶನ್ ಸಿಗುತ್ತೆ, ನಮಗೊಂದು ಮೀಸಲಾತಿ ಸಿಗುತ್ತೆ ಅಂತ. ಇಷ್ಟಿಷ್ಟು ಉದ್ದ ಪತ್ರಿಕಾಗೋಷ್ಠಿ ಮಾಡ್ತಿರಲ್ಲ ಸರ್, ನಾರಿ ಶಕ್ತಿ ಮಹಿಳೆಯರ ಧ್ವನಿ ಅಂತ. ಎಲ್ಲೋದ್ರಿ ಕಾಂಗ್ರೆಸ್ ಸರ್ಕಾರದ ಮಹಿಳಾ ಮಣಿಗಳೆಲ್ಲ ಎಲ್ಲೋ ಕೂತಿದ್ದೀರಾ ಮೇಡಮ್? ಎಲ್ಲ ಹೋಗಿ ಅಡುಕೊಂಡಿದ್ದೀರಾ ಮೇಡಮ್? ನೀವು ಮಹಿಳೆಯರೇ ತಾನೆ, ನೀವು ಒಂದು ಧ್ವನಿ ಆಗ್ಬೇಕು ತಾನೆ. ಹೇಗೆ ಸುಮ್ಮನಿದ್ರಿ ನೀವು? ಈ ಮಹಿಳಾ ಬಿಲ್ನ ಪಾಸ್ ಮಾಡದೇ ಇದ್ದಾಗ ಹೇಗೆ ಸುಮ್ಮನಿದ್ರಿ ಮೇಡಮ್? ನೀವು ಎಲ್ಲ ಮಹಿಳೆಯರೇ ತಾನೆ. ನಾವು ಕೇಳ್ತಾ ಇರೋದು ಒಂದೇ ಪ್ರಶ್ನೆ ಸರ್, ನಮ್ಮ ಒಂದು ಮಹಿಳಾ ಮೀಸಲಾತಿ ಬಿಲ್ಗೆ ವಿರೋಧ ಯಾಕೆ ನಮ್ಗೆ ಈ ಧೋರಣೆ? ನಮ್ಮ ಒಂದು ಎಂಪವರ್ಮೆಂಟ್, ವಿಮೆನ್ ಎಂಪವರ್ಮೆಂಟ್ ಅನ್ನೋದು ಆಗೋದೇ ಬೇಡವಾ? ಅಂದ್ರೆ ಮಹಿಳೆಯರು ನಿಮ್ಗೆ ಲೋಕಸಭೆ ವಿಧಾನಸಭೆಯಲ್ಲಿ ಬರೋದೇ ಬೇಡವಾ? ಯಾಕೆ ಈ ನಮ್ಗೆ ಮಲ್ತಾಯಿ ಧೋರಣೆ ಮಾಡ್ತಿದ್ದೀವಿ?